ಮತ್ತು ಮೊನ್ನೆ ಒಂದು ಆಡು ತಿಂತು, ನೈಟು ನೆನ್ನೆ 3 ಆಡು ತಿಂತು. ಇವಕ್ಕೆಲ್ಲ ಜವಾಬ್ದಾರಿ ಇದನ್ನು ನಾವು ಸಾಕಲು ಸರಿ ಹೇಳಿದ್ವಿ, ಆದರೂ ನಮಗೆ ಏನು ಮಾಹಿತಿ ಕೊಡ್ತೇವೆ. ವರ್ಷದಲ್ಲಿ ಕ್ಯಾಮ್ರಾ ಕಟ್ಟಿದ್ದೀವಿ ಅಂದರೂ ಕ್ಯಾಮ್ರಾದೆಲ್ಲ ವೀಡಿಯೋ ಆಗೈತೆ, ಆದರೂ ಏನು ಮಾಹಿತಿ ಕೊಡಲಿಲ್ಲ. ಅವ್ರು ಸ್ಟಾಫ್ ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ. ಅದ್ರ ಬಿಟ್ಟರೆ ಮಾಹಿತಿ ಏನೂ ಕೊಡ್ತಾ ಇಲ್ಲ. ಅದಕ್ಕೆ ನಮಗೆ ಇವಾಗ ಜಮೀನಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಭಾರಿ ಹಿಂಸಾಗಳಾಯ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ನಮಗೆ ಅರಣ್ಯ ಇಲಾಖೆಯವರು ಕ್ರಮ ತಗೊಂಡು ಈ ಸಮಸ್ಯೆ ನಮಗೆ ಬೇಗನೆ ಇಮಿಡಿಯೇಟ್ ಆಗಿ ನಮಗೆ ಬಗೆಹರಿಸಿಕೊಡ್ಬೇಕು. ತುಂಬಸೋಗಿ ಗ್ರಾಮದ ಸುತ್ತಮುತ್ತ ಹುಲಿ ಆತಂಕ. ಭೂಮಿಪುತ್ರ ಚಂದನ್ಗೌಡ ಮೊರೆ ಹೋದ ಜನರು. ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕಿನ ಹಲವೆಡೆ ಕಾಡು ಪ್ರಾಣಿಗಳ ಉಪಟಳ ಜೋರಾಗಿದೆ. ರಾತ್ರಿ ಇದ್ದ ಮೇಕೆಮರಿಗಳು ಬೆಳಗ್ಗೆಯಾಗೋದ್ರೊಳಗೆ ಶವವಾಗಿ ಬಿದ್ದಿರುತ್ತಿವೆ. ನಾಡಿಗೆ ಲಗ್ಗೆ ಇಡುವ ಕಾಡು ಪ್ರಾಣಿಗಳು ರೈತರ ಸಾಕು ಪ್ರಾಣಿಗಳ ರಕ್ತ ಹೀರುತ್ತಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿವೆ. ಅದರಲ್ಲೂ ಬಡಗಲಪುರದಲ್ಲಿ ರೈತನ ಮೇಲೆ ಹುಲಿ ದಾಳಿ ಬಳಿಕ ಜನರು ಭಯಭೀತರಾಗಿದ್ದಾರೆ. ತುಂಬಸೋಗೆ ಗ್ರಾಮದಲ್ಲೂ ಹುಲಿಯೊಂದು ಕಾಣಿಸಿಕೊಳ್ಳುತ್ತಿದ್ದು ರೈತರು ಜಮೀನುಗಳಿಗೆ ಹೋಗಲು ಭಯಪಡಬೇಕಾದ ವಾತಾವರಣ ನಿರ್ಮಾಣವಾಗಿದೆ. ತುಂಬಸೋಗೆ ಗ್ರಾಮದ ರೈತನ ಜಮೀನಿಗೆ ಭೂಮಿಪುತ್ರ ಭೇಟಿ. ರೈತರ ಅಹವಾಲು ಸ್ವೀಕಾರ, ಅರಣ್ಯಾಧಿಕಾರಿಗಳಿಗೆ ಕ್ಲಾಸ್. ಹಾಗಾಗಿ ಕಾಣಿಸಿಕೊಳ್ಳುತ್ತಿರುವ ಹುಲಿಯಿಂದ ಆತಂಕಗೊಂಡ ತುಂಬಸೋಗೆ, ನೀಲುವಾಗಿಲು, ಚೌಡಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಅವರ ಮೊರೆ ಹೋದರು. ಹುಲಿ ಸೆರೆಗೆ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ, ಇದರಿಂದ ನಾವು ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಅಂತ ಚಂದನ್ಗೌಡ ಅವರ ಬಳಿ ಅಳಲು ತೋಡಿಕೊಂಡರು. ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿದ ಚಂದನ್ಗೌಡ ರೈತರ ಅಹವಾಲು ಆಲಿಸಿದರು. ಆಳಿಕೆ ಮತ್ತು ಚಿರತೆ ಆಳಿಕೆ ಜಾಸ್ತಿ ಆಗಿದೆ. ಬಡಗಲಪುರದಲ್ಲಾದ ಘಟನೆಯಿಂದ ನೋಡತೋಟಿಂದ ನಮ್ಗೆ ಜಮೀನಿಗೆ ಹೋಗೋದಕ್ಕೆ ಭಾರಿ ಕಷ್ಟ ಆಗ್ತಾಯಿದೆ. ನಾವು ಹುಡ್ತಾಗ್ತಾ ಇರಲೇನು ಬೆಳ್ಳಿ ತೊಟ್ಟಲ್ಲಿ ಹುಡ್ತಿಲ್ಲ ಸರ್, ನಮ್ಮ ರೈತರ ಮಕ್ಕಳು. ಅದರಿಂದ ನಮ್ಗೆ ರೈತರಾಗಿರೋದ್ರಿಂದ ಹೊಲನೇ ನಮ್ಮ ಜೀವನ. ನಾವು ಹಗಲು ನೈಟೆಲ್ಲ ಅಲ್ಲಿ ಸಂಪಾದನೆ ಮಾಡಲೇಬೇಕು. ಇವಾಗ ನಾವು ದನ ಕರ ಆಡು ಮೇಕೆ ಎಲ್ಲ ಕಟ್ಕೊಂಡಿರೋದು ಜಮೀನು. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನೈಟೆಲ್ಲ ಅಲ್ಲೇ ಕಾವಲಾಗಿರ್ಬೇಕು. 4-5 ಜನ ಕರ್ಕೋಕಾಯ್ತಾ? ಯಾರು ಬರ್ತಾರೆ ಇವತ್ತಿನ ಇದರಲ್ಲಿ? ನಮ್ಮನ್ನ ಸಮಸ್ಯೆ ನಾವೇ ಬಗೆಹರಿಸ್ಕೋಬೇಕು. ಅಲ್ಲಿಗೆ ಹೋಗ್ಬೇಕು. ಇವಾಗ 5 ದಿನದಲ್ಲಿ ಹೋಗ್ತಾ ಇರ್ಬೇಕಾದ್ರೂ ನಮ್ಮ ಅಣ್ಣ ಫೋನ್ ಮಾಡ್ದ, ಅಪ್ಪ ನಿಮ್ಮ ಭಾಳ ಒಳಗೆ ಐತೆ, ಹುಲಿ ಬರಬೇಡ ಕಣಯ್ಯ. ನಾವು ಹೊಲಕ್ಕೆ ಹೋಗಲಿಲ್ಲ, ಅವ್ನಿಗೆ ಊಟ ಕೊಡೋಕ್ಕಾಗಲಿಲ್ಲ. ಬೈ ಚಾನ್ಸು ಅವ ಹಸ್ಕೊಂಡಿರ್ತಾನಂತ ನಾವು ಊಟ ತಗೊಂಡು ಹೋಗ್ತೀನಿ, ಬೈ ಚಾನ್ಸ್ ಮಿಸ್ ಆಗಿ ಅಟ್ಯಾಕ್ ಬರ್ತದೆ. ನಾವೇನು ಮಾಡೋಕ್ಕಾಯ್ತಾ ಅಲ್ಲಿ? ರೈತರ ಕಷ್ಟಕ್ಕಿಂತ ಇದೇನು ಮಹಾ ದೊಡ್ಡ ಕಷ್ಟ ಏನಲ್ಲ. 3 ಕಿಲೋಮೀಟರ್ ವರೆಗೂ ನಡೆದುಕೊಂಡೇ ಹೋದ ಚಂದನ್ಗೌಡ. ಭೂಮಿಪುತ್ರನಿಗೆ ಸಾಥ್ ನೀಡಿದ ರೈತ ಕಲ್ಯಾಣ ರೈತ ಸೇನಾನಿಗಳು. ಆ ರಸ್ತೆಯಲ್ಲಿ ವಾಹನಗಳು ಹೋಗೋದೇ ದುಸ್ತರವಾಗಿತ್ತು. ಕಿರಿದಾದ ರಸ್ತೆ ಜೊತೆಗೆ ಹಳ್ಳ ಕೊಳ್ಳಗಳಿಂದ ಕೂಡಿದ ರಸ್ತೆಯಾಗಿತ್ತು. ಹೀಗಾಗಿ ಚಂದನ್ಗೌಡ ಅವರು 3 ಕಿಲೋಮೀಟರ್ ವರೆಗೂ ನಡೆದುಕೊಂಡು ಹೋಗಿ ರೈತರ ಅಹವಾಲು ಆಲಿಸಿದರು. ಜೊತೆಗೆ ಸ್ಥಳದಲ್ಲೇ ಇದ್ದ ಎಸಿಎಫ್ ಸುಮಿತ್ರಾ ಹಾಗೂ ಆರ್ಎಫ್ಒ ಅಕ್ಷಯ್ ಬಳಿ ರೈತರ ಆತಂಕವನ್ನ ಬಿಚ್ಚಿಟ್ಟರು. ಬಡಗಲಪುರದಂತಹ ಮತ್ತೊಂದು ಅನಾಹುತ ಸಂಭವಿಸುವ ಮುನ್ನ ಹುಲಿ ಸೆರೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಹಳ ಗಂಭೀರವನ್ನ ತಳ್ಕೊಂಡಿದೆ. ಈ ಸಮಸ್ಯೆ ಬಹಳ ಗಂಭೀರ ಸಮಸ್ಯೆ ಆಗಿದೆ. ತುಂಬಾನೇ ಇಲ್ಲಿ ಒಂದು ಏನಂದ್ರೆ ಅನ್ನದಾತನ ಇದು ಜೀವನದ ಪ್ರಶ್ನೆ, ಒಂದು ಪ್ರಾಣದ ಪ್ರಶ್ನೆ. ನಾನು ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈಗ ಆಲ್ರೆಡಿ ತಾಲೂಕಲ್ಲಿ ಒಂದು ಮರೀಚಿಕೆ ಅಂತಾರಾಷ್ಟ್ರೀಯ ಸುದ್ದಿ ಆಗಿದೆ. ಬಹುಶಃ ಇನ್ನೂ ಆ ವ್ಯಕ್ತಿ ಮಾದೇಗೌಡ ಪ್ರಾಣ ಮತ್ತು ಬದುಕಿನ ನಡೆ ಹೋರಾಟ ಮಾಡ್ತಿದ್ದಾನೆ. ಮತ್ತೊಮ್ಮೆ ಏನಾದ್ರೂ ಒಂದು ತಾಲೂಕಲ್ಲಿ ಈ ತರದ್ ಆಯ್ತು ಅಂದ್ರೆ ಬಹುಶಃ ಇದು ಸರ್ಕಾರಕ್ಕೂ ಮುಜುಗರ, ಎಲ್ಲದಕ್ಕಿಂತ ಹೆಚ್ಚಾಗಿ ಅರಣ್ಯ ಇಲಾಖೆಗೆ ಇದು ನಿಜಕ್ಕೂ ನುಂಗಲಾರದದ್ದು. ಅದ್ರ ಬಗ್ಗೆ ನಾನು ಮತ್ತೆ ಹೇಳೋದು ಬೇಡ ಅನ್ಕೊಂತೀನಿ. ಈಗ ಮೇಡಮ್ ಅವ್ರು ಸ್ಪಂದಿಸ್ತಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಬಗ್ಗೆನೂ ಬಹಳ ಗೌರವ ಇದೆ. ಕೂಡಲೇ ಆ ಡ್ರೋನನ್ನ ಅಥವಾ ನಿಮ್ಮ ತಂಡಕ್ಕೆ ಬೇಕಾದಂಥ ಅಗತ್ಯವಾದಂಥ ಏನು ಹುಲಿ ಸೆರೆ ಹಿಡಿಯೋಕ್ಕೆ ಏನು ಬೇಕು ಮುಂಜಾಗ್ರತೆ ಕ್ರಮ ಅಥವಾ ನಿಮ್ದು ಏನಿದೆ ಮಾನದಂಡಗಳು ಅಥವಾ ಏನೇನಿದೆ, ಈಗ ಆಲ್ರೆಡಿ ಪವರ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಹೇಳಿದ್ದಾರೆ, ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ದಯಮಾಡಿ ನಾಳೆ ನಿಮ್ಮ ಮೇಲೆ ಬರೋದು ಬೇಡ. ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೂಡಲೇ ಕ್ರಮ ಕೈ ತಗೊಳ್ಳಿ. ಆದಷ್ಟು ಬೇಗ ಈ ಹುಲಿಯನ್ನ ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ತಾವು ಸಫಲರಾಗಬೇಕು ಅಂತೇಳಿ ನಾನು ಬಯಸ್ತೇನೆ. ರೈತರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಎಸಿಎಫ್ ಶೀಘ್ರದಲ್ಲೇ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ. ರೈತರು ಹಾಗೂ ಚಂದನ್ಗೌಡ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಎಸಿಎಫ್ ಸುಮಿತ್ರಾ ಅವರು ಹುಲಿ ಜೊತೆಗೆ ಚಿರತೆ ಕೂಡ ಕಾಣಿಸಿಕೊಳ್ಳುತ್ತಿರುವುದಾಗಿ ರೈತರು ಹೇಳುತ್ತಿದ್ದಾರೆ. ಆದಷ್ಟು ಬೇಗ ಡ್ರೋನ್ ಕ್ಯಾಮೆರಾ ಮೂಲಕ ಪತ್ತೆ ಮಾಡಿ
ಹುಲಿ ಚಿರತೆ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕೋಟೆ ತಾಲೂಕಿನ ತುಮ್ಸೋಗೆ ಗ್ರಾಮದಲ್ಲಿ ಏನಿವತ್ತು ಇಷ್ಟೊಂದು ಒಂದು ಭಯದ ವಾತಾವರಣ ಮೂಡಿದೆ, ಇದಕ್ಕೆ ಕಾರಣ ಒಂದು ನಮ್ಮ ಹೋದ ವಾರ ನಡೆದಂತಹ ಬಡಗಲಪುರ ಗ್ರಾಮದ ಹುಲಿ ದಾಳಿ ಏನಾಯಿತು ರೈತನಿಗೆ, ಅದು ಒಂದು ವಿಷಾದನೀಯ ಆಗಬಾರ್ದಾಗಿತ್ತು, ಆಗಿದೆ. ಅದರಿಂದ ಇಷ್ಟೊಂದು ಭಯದ ವಾತಾವರಣ ನಿಜವಾಗ್ಲೂ ನಮಗೂ ಒಂಥರ ಕಷ್ಟ ಆಗ್ತಿದೆ ನೋಡೋದಕ್ಕೆ. ಬೆಳಗ್ಗೆಯಿಂದ ನಾವು ಏನು ಇಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ವಿ, ಮತ್ತು ಏನು 3 ಮೇಕೆಗಳು, ಆ್ಯಕ್ಚುಲಿ ಇಲ್ಲಿ ಹುಲಿ ಒಂದೇ ಅಲ್ಲ, ಚಿರತೆಗಳು ಇದೆ, 2 ಚಿರತೆಗಳಿದೆ ಅಂತ ಮಾಹಿತಿ ಬಂದಿದೆ. ಕಣ್ಣಾರೆ ನೋಡಿದ್ದೀವಿ. ಈಗ 3 ಮೇಕೆಗಳನ್ನ ರಾತ್ರಿ ಕೊಂದಿದೆ ಅದು. ಸೊ ಜೊತೆಗೆ ಹುಲಿನೂ ಇದೆ ಅಂತ ಹೇಳಿ ನಮ್ಮ ರೈತರುಗಳು ಆದ ಸ್ಥಳಗಳಿಗೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಅದು ಮೂವ್ ಆಗ್ತಿದೆ ಬರ್ತಿದೆ ಅಂತ ಮಾಹಿತಿ ಸಿಕ್ಕಿದೆ. ಜೊತೆಗೆ ನಮ್ಮ ಮಾನ್ಯ ಅರಣ್ಯ ಸಚಿವರಿಂದನೂ ಕೂಡ ಕೂಡಲೇ ಕ್ರಮ, ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಏನೇನು ಕ್ರಮಗಳನ್ನ ವಹಿಸಿ ಅಂತ ಹೇಳಿ ಒಂದು ಆದೇಶ ಕೂಡ ಆಗಿದೆ. ಈ ವಿಷಯವನ್ನು ನಮ್ಮ ಮೇಲಧಿಕಾರಿಗಳ ಜೊತೆ ನಾವು ಆಲ್ರೆಡಿ ಚರ್ಚೆ ಮಾಡಿದ ಮೇರೆಗೆ ಆಲ್ರೆಡಿ ಕ್ಯಾಮ್ರಾ ಟ್ರಾಪ್ಗಳನ್ನ ಹಾಕಿದ್ದೀವಿ. ಇನ್ನೊಂದಷ್ಟು ಜಾಸ್ತಿ ಕ್ಯಾಮ್ರಾಗಳನ್ನ ತರಿಸಿ ಕ್ಯಾಮ್ರಾಗಳನ್ನ ಕೂಡ ಅಳವಡಿಸ್ತೀವಿ. ಜೊತೆಗೆ ಡ್ರೋನನ್ನು ತರಿಸ್ಕೊಳ್ತೀವಿ. ನಮ್ಮ LTF ತಂಡ ಇದೆ, STPF ತಂಡಗಳಿದೆ, ನಮ್ಮ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ಒಂದು ಯುದ್ಧ ಅಂತ ಅಂದ್ಕೊಳ್ತೀವಿ. ನಾವು ಆ್ಯಕ್ಚುಲಿ ಯುದ್ಧದಲ್ಲಿ ಸಫಲ ಆಗ್ತೀವಿ ಅಂತ ನಾನು ಅನ್ಕೊಳ್ತೀನಿ. ತಮ್ಮೆಲ್ಲರ ಸಹಕಾರ ನಮಗಿರಲಿ. ಸ್ಥಳಕ್ಕೆ ಅರಣ್ಯ ಸಚಿವರು ಭೇಟಿ ನೀಡಿ ವಾಸ್ತವಾಂಶ ಅರಿಯಬೇಕು. ಸಚಿವ ಈಶ್ವರ್ ಖಂಡ್ರೆಗೆ ಭೂಮಿ ಪುತ್ರ ಚಂದನ್ ಗೌಡ ಒತ್ತಾಯ. ಕಾಡು ಪ್ರಾಣಿ ಮಾನವ ಸಂಘರ್ಷ ಹೊಸದೇನಲ್ಲ. ಕೂಡಲೇ ಅರಣ್ಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕೆಂದು ಭೂಮಿ ಪುತ್ರ ಚಂದನ್ ಗೌಡ ಒತ್ತಾಯ ಮಾಡಿದರು. ಮಾನ್ಯ ಸಚಿವರಲ್ಲಿ, ಅರಣ್ಯ ಸಚಿವರಲ್ಲಿ ನಾನು ಕೇಳೋದಿಷ್ಟೇ, ದಯಮಾಡಿ ತಮ್ಗೇನಾದರೂ ಒಂದು ಋಣದ ಪ್ರಜ್ಞೆ ಇದ್ದರೆ ಕೂಡಲೇ ಇವಾಗ ಏನು ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯದಂಚಲ್ಲಿ ಪ್ರತಿನಿತ್ಯ ಈ ಒಂದು ಶೋಚನೀಯ ಪರಿಸ್ಥಿತಿ ನಡೀತಿದೆ, ಕೂಡಲೇ ತಾವು ಆಗಮಿಸಿ ಈ ಪರಿಸ್ಥಿತಿಯನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಕಾಡು ಪ್ರಾಣಿಗಳಿಂದ ನನ್ನ ರೈತನಿಗಾಗ್ತಿರ್ತಕ್ಕಂಥ ಬೆಳೆ ನಷ್ಟ ಆಗ್ಬೋದು ಅಥವಾ ಪ್ರಾಣಕ್ಕೆ ಹಾನಿಯಾಗದಂಥ ವಿಚಾರಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ತಾವು ಕೂಡಲೇ ಕಾರ್ಯಪ್ರವೃತ್ತರಾಗೋದ್ರ ಮುಖಾಂತರ ಸ್ಥಳಕ್ಕೆ ಹಾಜರಾಗಿ ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬೋದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಮೂಲಭೂತ ಪರಿಕಲ್ಪನೆಗಳನ್ನು ಒದಗಿಸ್ಕೊಡೋದ್ರ ಮುಖಾಂತರ ಒಂದು ಶಾಶ್ವತ ಪರಿಹಾರವನ್ನು ನನ್ನ ಅನ್ನದಾತರಿಗೆ ಈಗಲಾದರೂ ಕೂಡ ತಾವು ಮುಂಜಾಗ್ರತಾ ಕ್ರಮ ವಹಿಸಿ ಇದಕ್ಕೊಂದು ಪರಿಹಾರ, ಶಾಶ್ವತ ಪರಿಹಾರವನ್ನು ಕೊಡ್ತೀರಿ ಎಂಬ ಆಶಾಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ. ಈ ನಡುವೆ ಅರಣ್ಯಾಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಹುಲಿ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಆದಷ್ಟು ಬೇಗ ಹುಲಿ ಸೆರೆ ಹಿಡಿಯುವ ಮೂಲಕ ರೈತರಲ್ಲಿ ಮನೆ ಮಾಡಿರುವ ಆತಂಕವನ್ನ ದೂರ ಮಾಡಬೇಕಾದ ಹೊಣೆಗಾರಿಕೆ ಅರಣ್ಯ ಇಲಾಖೆ ಮೇಲಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.